ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಆರಾಮದಿರಲ್ರಿ? ನಾವು ಹುಬ್ಳಿಗೆ ಬಂದೇವಿ ಶಾಪಿಂಗ್ ಮಾಡೋಕೆ ಅಂಥೇಳಿ. ನೋಡೋಣ ಬರ್ರಿ ಇವತ್ತಿನ ಡೇ ಹೆಂಗಿರ್ತೈತಿ, ನಾವೆಲ್ಲ ಏನು ಮಾಡ್ತೀವಿ, ಏನು ಶಾಪಿಂಗ್ ಮಾಡ್ತೀವಿ, ಎಲ್ಲೆಲ್ಲಿ ಹೋಗ್ತೀವಿ, ಏನು ಊಟ ಮಾಡ್ತೀವಿ ಅನ್ನೋದನ್ನು ನೋಡೋಣ ಬರ್ರಿ. ಫಸ್ಟ್ ಬಂದು ಹುಬ್ಳಿಗೆ ರೀಚ್ ಆದಮೇಲೆ ಅರ್ಬನ್ ಓಯಾಸಿಸ್ ಮಾಲಿಗೆ ಬಂದ್ವಿ ರೀ. ಅಲ್ಲಿ ಬಂದ್ರೆ ಕಂಪಲ್ಸರಿ ಈ ಗಾಡೀಲಿ ಆಟ ಆಡಿಸ್ಬೇಕ್ರಿ ಇಬ್ಬರಿಗೂ. ಹಾಗಾಗಿ ಒಂದು ರೌಂಡ್ ಅವನಿಗೆ ಒಂದು ರೌಂಡ್ ಒಳಗೆ ಆಡಿಸ್ಕೊಂಡು ನೆಕ್ಸ್ಟ್ ಐಸ್ ಕ್ರೀಮ್ ಪಾರ್ಲರಿಗೆ, ಅಲ್ಲೇ ಅಮೂಲ್ ಐಸ್ ಕ್ರೀಮ್ ಪಾರ್ಲರ್ ಐತಿ, ಅಲ್ಲಿ ಹೋಗಿದ್ವಿ. ಏನದು? ಟಿಶ್ಯೂ. ಐಸ್ ಕ್ರೀಮ್ ಪಾರ್ಲರಿಂದ ನೆಕ್ಸ್ಟ್ ನಾವು ಸ್ಲಿಪ್ಪರ್ ಶೋರೂಮಿಗೆ ಹೋಗಿ ಅಲ್ಲಿ ಒಂದು ಜೊತೆ ನಮ್ಮ ಅತ್ತೆಯವರು ಸ್ಲಿಪ್ಪರ್ ತೊಗೊಂಡ್ರಿ. ಹಂಗೆ ಮೇಲೆ ಏನೇನದವು ಹೊಟ್ಟೆ ಹಸಿವಾಗಿತ್ತು, ಊಟದ ಟೈಮ್ ಆಗಿತ್ತು, ಏನಾದರೂ ತಿನ್ನೋಣ ಅಂಥೇಳಿ ನಾವು ನೆಕ್ಸ್ಟ್ ಇದಕ್ಕೆ ಹೊಂಟೇವ್ರಿ. ಮೇಲೆ ಎಸ್ಕಲೇಟ್ರ್ ಹತ್ತಿ ಇದ್ರಾಗ ಹೋಗೋದ್ರಾಗ ಭಾಳ ಮಜಾ ಬರ್ತೈತ್ರಿ, ಅದ್ರ ಭಾಳ ಕೇರ್ಫುಲ್ ಆಗಿರ್ಬೇಕು. ನೆಕ್ಸ್ಟ್ ನಾವು ಹೋಗಿದ್ದು ಮಾಲ್ವನ್ ತಡ್ಕ ಅಂದ್ರೆ ಸೀ ಫುಡ್ ಕಿಚನ್ ರೀ. ಅಲ್ಲೆಲ್ಲ ಫುಲ್ ಫಿಶ್ ಎಲ್ಲ ಸೀ ಫುಡ್ ಸಿಗ್ತೈತ್ರಿ. ನೋಡೋಣ ಹೆಂಗಿರ್ತೈತಿ ಟೇಸ್ಟ್ ಅಂಥೇಳಿ ಹೊಂಟೇವ್ರಿ. ಈಗ ಭಾಳ ಚಂದ ಐತ್ರಿ, ಇಲ್ಲೆಲ್ಲ ಮದುವೆ ಎಲ್ಲ ನಡೀತವು. ಥರ ಕಲ್ಯಾಣ ಮಂಟಪ ಐತಿ, ಎಲ್ಲ ಒಳಗೆ ಐತಿ, ಡೆಕೋರೇಷನ್ ಮಾಡೋದು ಆಯ್ತು, ಎಲ್ಲ ಆಯ್ತು. ಇಲ್ಲೇ ನೋಡಿರಿ ಹೋಟೆಲಿಗೆ ಎಂಟರ್ ಆದ್ವಿ. ಇಲ್ಲೇ ಸ್ಟಾರ್ಟಿಂಗ್ ಅವರು ಶೋ ಪೀಸ್ ಥರ ಇಟ್ಟಾರ್ರಿ, ಫಿಶ್ ಏನೇನು ಐತಿ ಅಲ್ಲಿ ಅಂಥೇಳಿ. ಮೇಲೆ ಕ್ರ್ಯಾಬ್ ಚಿತ್ರ ಇತ್ತು. ಈ ಮಾಲ್ ಒಳಗಾಯ್ತು, ಈ ಹೋಟೆಲ್ ಒಳಗಾಯ್ತು, ಏನಾಯ್ತು ಎಲ್ಲ ಫಿಶ್ ಐಟಮ್ಸ್ ಸಿಗ್ತಾವೆ ರೀ. ಫಿಶ್ ಐಟಮ್ಸ್ ನೋಡಿರಿ, ಎಲ್ಲ ಥರದ್ದು ಯಾವ ಫಿಶ್ ಸಿಗ್ತಾವೆ ನಿಮಗೆ ಅಂಥೇಳಿ ಆ ಫಿಶ್ಶಿನ ಹೆಸರು ಬರೆದು ನಿಲ್ಸ್ಯಾರಿ. ಕಾನಿ ಫಿಶ್ ಅಂತ್ರಿ, ಆಮೇಲೆ ನೆಕ್ಸ್ಟ್ ಬ್ಲ್ಯಾಕ್ ಪಾಂಪ್ಲೆಟ್ ಅಂತ, ಆಮೇಲೆ ಸ್ಕ್ವಿಡ್. ನಾವು ಸ್ಕ್ವಿಡ್ ಎಂದು ಟ್ರೈ ಮಾಡಿದ್ದಿಲ್ಲ, ಹಾಗಾಗಿ ಸ್ಕ್ವಿಡ್ ಕೂಡ ಟ್ರೈ ಮಾಡಿದ್ವಿ ರೀ. ರಂಜಾನ್ ಇರೋ ಕಾರಣ ಏನು ಅಷ್ಟೊಂದು ಏನು ರಶ್ ಇರಲಿಲ್ಲ ರೀ, ಭಾಳ ಫ್ರೀ ಆಗಿತ್ತು, ನಮಗೂ ಅಡ್ಡಾಡೋಕೆ ಈಸಿ ಅನ್ನಿಸ್ತು. ಅಲ್ಲಿಂದ ನೋಡಿ ಇಲ್ಲೇ ಫಿಶರ್ ಮ್ಯಾನ್ ನಿಂತ್ಕೊಂಡಿದ್ದ ಸ್ಟ್ಯಾಚು ಐತಿ. ಹೋಟೆಲ್ ಅಂತೂ ಭಾಳ ಮಸ್ತ್ ಐತಿ ನೋಡೋಕೆ. ಅಲ್ಲಿ ಏನೇನು ಮೆನು ಇರ್ತೈತಿ ಎಲ್ಲ ಹೊರಗಡೆ ಬರೆದಿರ್ತಾರೆ. ಫಿಶ್ ಟ್ರೈ ಮಾಡಿ ಅಲ್ಲೇ ಬಾಲ್ಕನಿಯಿಂದ ನೋಡಿದ್ರೆ ಫುಲ್ ಎತ್ತರದಿಂದ ಹುಬ್ಳಿ ಔಟ್ಸೈಡ್ ಹೆಂಗೆ ಇರ್ತೈತಿ ಅನ್ನೋದು ವ್ಯೂ ಕೂಡ ಕಾಣ್ತೈತಿ. ಒಂದು ಪ್ಲೇಟ್ ಫಿಶ್ ಫ್ರೈ ಕೂಡ ಟೇಸ್ಟ್ ಮಾಡಿ ಈ ಕಡೆ ಬಂದ್ವಿ ರೀ. ನೆಕ್ಸ್ಟ್ ಬಂದಿದ್ದು ನಾವು 363 ಬಾಂಬೆ 63 ಅಂತ್ರಿ. ಇಲ್ಲೆಲ್ಲ ಫೋಟೋ ಸೆಷನ್ ಕೂಡ ಮಾಡ್ಕೋಬೋದು, ಫ್ಯಾಮಿಲಿ ಫೋಟೋ ಸೆಷನ್. ಆಮೇಲೆ ಒಳಗಡೆ ಯಾವ್ದಾದ್ರೂ ಏನೋ ಇವೆಂಟ್ ಇದ್ರೂ ಫುಲ್ ಬಾರ್ ಟೈಪ್, ಆಮೇಲೆ ಪಬ್ ಟೈಪ್ ಎಲ್ಲ ಸಾಂಗ್ ಎಲ್ಲ ಹಚ್ಚಿ ಡ್ಯಾನ್ಸ್ ಕೂಡ ಮಾಡ್ಬೋದು. ಯಾರು ಬರ್ತಡೇ ಇರ್ತೈತಿ ಅದು ದೊಡ್ಡ ಸ್ಕ್ರೀನ್ನಾಗ ಕಾಣಿಸ್ತೈತೆ ರೀ. ಅದು ಕೂಡ ನೋಡೋಕೆ ಭಾಳ ಮಸ್ತಿತ್ತು, ಫುಲ್ ರಾಯಲ್ ಲುಕ್ ಇತ್ತು. ಅಲ್ಲೇನು ಇವೆಂಟ್ ಇರಲಿಲ್ಲ, ಹಾಗಾಗಿ ನಾವು ಅಲ್ಲೇನು ಜಾಸ್ತಿ ನೋಡಲಿಲ್ಲ. ನೋಡಿ, ನೋಡ್ತಿರ್ಬೋದು ನೀವು, ಹೋಟೆಲ್ ಫುಲ್ ರಾಯಲ್ ಐತಿ. ಮೇಲೆಲ್ಲ ಒಂದು ರೌಂಡ್ ಹಾಕ್ಕೊಂಡು ಬಂದು ನಾವು ಫುಲ್ ಮೇನ್ ಗೇಟಿಗೆ ಬಂದ್ವಿ ರೀ. ಮೇನ್ ಗೇಟಿಗೆ ಬಂದು ಹೊಟ್ಟೆ ಭಾಳ ಹಸಿವಾಗಿತ್ತು, ಹಾಗಾಗಿ ಯಾವುದಾದ್ರೂ ಹೋಟೆಲಲ್ಲಿ ಫುಲ್ ಮಸ್ತಾಗಿ ಊಟ ಮಾಡೋಣ ಅಂಥೇಳಿ ಮಾತಾಡಿಕೊಂಡು ಈಗ ಹೊರಗೆ ಹೊಂಟೇವ್ರಿ. ಯಾವ ಹೋಟೆಲ್ ಅಂತ ನೋಡೋಕೆ. ಆಮೇಲೆ ಹೋಟೆಲ್ ಹುಡ್ಕೊಂತ ಹೋದಾಗ ನಮಗೆ ಬಿರಿಯಾನಿ ಮಸ್ತ್ ಸಿಗ್ತೈತಿ ಒಂದು ಹೋಟೆಲ್ನಾಗ ಅಂತ ಹೇಳಿದ್ರು. ಬರ್ರಿ ಆ ಹೋಟೆಲಿಗೆ ಹೋಗೋನು, ಅದು ಯಾವ ಹೋಟೆಲ್ ಅಂತ ನೋಡೋಣ. ಇದು ನೋಡ್ರಿ ಆ ಹೋಟೆಲ್, ನಿಯಾಜ್ ಹೋಟೆಲ್ ಅಂತ. ಇಲ್ಲಿ ಬಿರಿಯಾನಿ ಮಾತ್ರ ಮಸ್ತ್ ಸಿಗ್ತೈತಿ. ನೋಡೋಣ ಬರ್ರಿ ಹೆಂಗಿರ್ತೈತಿ, ನಮಗೆ ಇಷ್ಟ ಆಕೈತೋ ಇಲ್ಲೋ ಅನ್ನೋದನ್ನು ಈಗ ನೋಡೋಣ ನಾವು. ಬಿರಿಯಾನಿ ಹೋಟೆಲಿಗೆ ಬಂದು ಕುತ್ಕೊಂಡು ಹ್ಯಾಂಡ್ ವಾಶ್ ಮಾಡಿಕೊಂಡು ನಮಗೇನು ಬೇಕು ಅನ್ನೋದನ್ನು ಆರ್ಡ್ರ್ ಮಾಡತ್ತಿದ್ವಿ. ಏನು ಬೇಕು? ಚಿಕನ್ ಲಾಲಿಪಾಪ್. ಹೌದಾ? ಚಿಕನ್ ಲಾಲಿಪಾಪ್ ಇದೇನಾ? ಇದೆ ನೋಡು, ಚಿಕನ್ ಲಾಲಿಪಾಪ್ ಇದೆ. ಚಿಕನ್ ಕಬಾಬ್ ಹೇಳಿದ್ರು ಈ ಹೋಟೆಲಲ್ಲಿ ಬಿರಿಯಾನಿ ಚಲೋ ಸಿಗ್ತೈತಿ ಅಂತ ಹೇಳಿದ್ರು. ಆದ್ರೆ ನಾವು ಟೇಸ್ಟ್ ಮಾಡಿಂದ ಗೊತ್ತಾಯಿತು ಭಾಳ
ಮಸ್ತ್ ಸಿಗ್ತೈತಿ ಬಿರಿಯಾನಿ ಅಂಥೇಳಿ. ಜಾನು ಜಾನು ಏನದು ಏನದು ಲಾಲಿಪಾಪ್. ಹೆಂಗೈತೆ ಟೇಸ್ಟ್ ನೇತ್ರ? ಚಲೋ ಐತೆ. ಜಾನು ಹೆಂಗೈತಿ? ಚೋಟು ಹೆಂಗೈತಿ? ಚಲೋ ಐತೇನು ಬೇ? ಊಟ ಆದಮೇಲೆ ಒಂದು ಸ್ವೀಟ್ ತೊಗೊಂಡ್ವಿ, ಮಲಾಯ್. ಆಮೇಲೆ ನಮ್ಮ ಅಕ್ಕನ ಫ್ರೆಂಡ್ ಮೇಘಾ ಅಕ್ಕ ನಮ್ಮ ಚೋಟುಗೆ ಒಂದು ಸರ್ಪ್ರೈಸ್ ಕೊಟ್ರು, ಅಂದರೆ ಚಾಕ್ಲೇಟ್ ಕೊಟ್ಟರು. ಎಲ್ಲ ಊಟ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಫನ್ನಾಗಿ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಮತ್ತು ಊರ ಕಡೆ ಹೊಂಟ್ವಿ. ಇವತ್ತಿಂದ ಶಾಪಿಂಗ್ ಇನ್ ಹುಬ್ಳಿ ಇದಾಗಿತ್ತು. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಅವರು ಬೆಲ್ ಬಟನ್ನ ಪ್ರೆಸ್ ಮಾಡಿರಿ. ನಾವು ಯಾವುದೇ ವಿಡಿಯೋ ಹಾಕಿದರೂ ಡೈರೆಕ್ಟ್ಲಿ ನಿಮಗೆ ಬಂದು ರೀಚ್ ಆಕೈತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.